ನಾನು ಹೆಸರಿಟ್ಟು ಮಾಡೋದು ತೋರಿಸ್ಕೊಡ್ತೀನಿ. ಬಣ್ಣ ಬದಲಾಗಿದೆ. ಈ ನಸು ಬೆಚ್ಚಗಿದ್ದಂಗೆ ಮಿಕ್ಸಿಗೆ ಹಾಕಿದರೆ ಅಷ್ಟೇ ಸಾಕು ಅನಿಸುತ್ತೆ. ಸಣ್ಣಾಗಿದೆಯಲ್ಲ? ಹೌದು. ಇದು ತಿಂಗಳ ಗಂಟಲೆ ಏನೂ ಆಗಲ್ಲ. ನಮಸ್ಕಾರ ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅಮ್ಮ, ಇವತ್ತು ಅಮ್ಮನ ಕೈ ರುಚಿಯಲ್ಲಿ ನಮಗೇನು ತೋರಿಸ್ತಾ ಇದ್ದೀರಾ? ನಾನು ಹೆಸರಿಟ್ಟು ಮಾಡೋದು ತೋರಿಸ್ಕೊಡ್ತೀನಿ. ಹೆಸರಿಟ್ಟು. ಹೌದು. ವೀಕ್ಷಕರೇ ಬನ್ನಿ, ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಹೆಸರಿಟ್ಟು ಮಾಡಲು ಬೇಕಾಗುವ ಸಾಮಗ್ರಿಗಳು: 1 ಕಪ್ಪು ಹೆಸರು ಕಾಳು, 4 ಸ್ಪೂನು ಉದ್ದಿನಬೇಳೆ, 4 ಸ್ಪೂನು ಮೆಣಸು, 2 ಸ್ಪೂನು ಜೀರಿಗೆ, 1/4 ಸ್ಪೂನು ಮೆಂತ್ಯ, ಅರ್ಧ ಸ್ಪೂನು ಇಂಗು, ಉಪ್ಪು ರುಚಿಗೆ ತಕ್ಕಷ್ಟು. ಮೀಡಿಯಮ್ ಫ್ಲೇಮ್ನಲ್ಲಿ ಬಾಣಲಿನ ಕಾಯಕ್ಕಿಟ್ಕೊಂಡಿದ್ದೀನಿ. ಓಕೆ. ಈಗ ಇದರಲ್ಲಿ ಹೆಸರು ಕಾಳನ್ನ ಹುರ್ಕೊಂತ ಇದ್ದೀನಿ. ಓಕೆ. ಇದನ್ನು ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಇವು ಹೆಸರು ಕಾಳೆಲ್ಲ ದುಂಡಗೆ ಆಗುತ್ತೆ. ಹುರ್ಕೊಂಡ್ರೆ ಕಲರ್ ಚೇಂಜ್ ಆಗುತ್ತೆ. ಚೇಂಜ್ ಆಗೋವರೆಗೆ ಹುರ್ಕೋಬೇಕು. ಕಲರ್ ಚೇಂಜ್ ಆಗ್ತಾ ಇದೆ, ಅದರ ಘಮನೂ ಬರ್ತಾ ಇದೆ. ಈಗ ಫುಲ್ಲು ಫ್ಲೇಮ್ನ ಲೋ ಮಾಡ್ಕೊತೀನಿ. ಲೋ ಮಾಡ್ಕೊಂಡು ಎಲ್ಲ ಬದಿಯಲ್ಲೂ ಚೆನ್ನಾಗಿ ಒಂದೇ ಅಳತೆ ಹುರಿದಿದೆ. ಬಣ್ಣನೂ ಬದಲಾಗಿದೆ. ಬಣ್ಣ ಬದಲಾಗಿದೆ. ಈಗ ಉದ್ದಿನ ಬೇಳೆನ ಸ್ವಲ್ಪ ಕೆಂಪಾಗೋವರೆಗೆ ಹುರ್ಕೊಳ್ತೀರಾ? ಎಷ್ಟಿದೆಯಮ್ಮ ಇದು ಉದ್ದಿನ ಬೇಳೆ? ಇದು 4 ಸ್ಪೂನ್ ಇದೆ. ಓಕೆ. ಈಗ ಕಲರ್ ಚೇಂಜ್ ಆಗ್ತಾ ಇದೆ ಉದ್ದಿನ ಬೇಳೆದು. ಸ್ವಲ್ಪ ಇಷ್ಟಾದರೆ ಸಾಕು. ಸಾಕಲ್ವಾ? ಹೌದು. ಇದನ್ನು ತಗೊಳ್ತೀವಿ. ಇದನ್ನು ತಗೊಳ್ತೇನೆ. ಮೆಣಸು ಹುರ್ಕೊಳ್ತೇವೆ. ಕಾಳು ಮೆಣಸು. ಕಾಳು ಮೆಣಸು. ಇದೇನು ಸ್ವಲ್ಪ ಬೆಚ್ಚಗಾದ್ರೆ ಸಾಕು. ಇದು ಒಂದು ಸ್ವಲ್ಪ ಹಾಕ್ತಿದ್ದಂಗೆ ಇದರಲ್ಲೇ ಈ ಮೆಂತ್ಯ ಹಾಕ್ಕೊಳ್ತಾ ಇದ್ದಾನೆ. ಮೆಂತ್ಯ ಸ್ವಲ್ಪ 1/4 ಟೀ ಸ್ಪೂನು. ಓಕೆ. ಘಮಕ್ಕಷ್ಟೆ. ಈಗ ಜೀರಿಗೆ ಹಾಕತ್ತೆ. ಸೊ ಕಾಳುಗಳಲ್ಲಿನ ಹೌದು ಹಸಿ ಅಂಶ ಹೋಗ್ಲಿ ಅಂತ ಅಷ್ಟೇ. ಈಗ ಆಫ್ ಮಾಡ್ತೀನಿ. ಓಕೆ. ಇಂಗು ಹಾಗೆ ಹಾಕೊಂಡ್ಬಿಡ್ತೀವಿ. ಹೌದು ಹೌದು. ಅದರಲ್ಲಿ ಆದರೆ ಇದಾಗುತ್ತೆ. ಸ್ವಲ್ಪ ಬಿಸಿ ಆಗ್ಬೇಕಿದೆ. ಅದಕ್ಕೆ ಇದ್ರ ಬಿಸಿಗೆ ಅದು ಹುರ್ಕೊಂಡಿದ್ದೀರಲ್ಲ? ಹೌದು ಹೌದು. ಅದ್ರ ಹೀಟ್ ಬಡಿಯುತ್ತೆ. ಇದ್ರ ಹೀಟ್ ಬಡಿಯುತ್ತೆ. ಅದಕ್ಕೆ ಇಷ್ಟ ಹಾಕ್ಕೊಂಡ್ರೆ ಸಾಕು. ಹೌದು. ಹೆಸರು ಕಾಳೆಲ್ಲ ಆರಿದವು, ಸ್ವಲ್ಪ ನಸು ಬೆಚ್ಚಗದವು. ಈ ನಸು ಬೆಚ್ಚಗಿದ್ದಂಗೆ ಮಿಕ್ಸಿಗೆ ಹಾಕಿದರೆ ಅದು ಸಣ್ಣಗೆ ಪುಡಿ ಆಗುತ್ತೆ. ಓಕೆ. ಹೆಸರು ಕಾಳುಗಳನ್ನು ಹಾಕಿದ್ರೆ ಮಿಕ್ಸಿಗೆ. ಹೌದು. ಈಗ ಜೊತೆಗೆ ಮೆಣಸು, ಜೀರಿಗೆ, ಉದ್ದಿನ ಬೇಳೆ ಎಲ್ಲ ಹಾಕೊಂಡ್ಬಿಡ್ತೀನಿ. 1 ಸ್ಪೂನು ಉಪ್ಪು ಹಾಕ್ಕೊಳ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದು 1 ಕಪ್ ಇರೋದ್ರಿಂದ ಅಷ್ಟೇ ಸಾಕು ಅನಿಸುತ್ತೆ. ಮುಚ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಹೌದು ಹೌದು. ಈಗ ಚೆನ್ನಾಗಿ ಸಣ್ಣಾಗಿದೆಯಲ್ಲ? ಹೌದು. ಚೆನ್ನಾಗಿ ಸಣ್ಣಾಗಿದೆ. ಓಕೆ. ಆಯ್ತು ಇಷ್ಟೇ. ಹೌದು, ಹೆಸರಿಟ್ಟು ಇಷ್ಟೇ. ಸ್ವಲ್ಪ ಆರೋದಕ್ಕೆ ಬಿಡ್ಬೇಕಮ್ಮ. ಹೌದು ಹೌದು. ಸ್ವಲ್ಪ ಆರಿದ ಮೇಲೆ ಏರ್ ಟೈಟ್ ಬಾಕ್ಸ್ಗೆ ಹಾಕಿಟ್ಕೋಬೇಕು. ಇದು ತಿಂಗಳ ಗಂಟಲೆ ಏನೂ ಆಗಲ್ಲ. ಈ ಹೆಸರಿಟ್ಟನ್ನ ಹಾಗೆ ತಿನ್ಬೋದು. ತುಪ್ಪ ಅನ್ನದ ಜೊತೆಗೆ ಮೇಲೆ ಹಾಕ್ಕೊಂಡು ತಿನ್ಬೋದು. ಅದ್ರ ಜೊತೆಗೆ ಈ ಥರ ನಾನು ಮೊಸರು ಬಜ್ಜಿ ಮಾಡಿ ತೋರಿಸ್ತೀನಿ. ಅದರಲ್ಲಿನೂ ಎಲ್ಲ ತರಕಾರಿ ಹಾಕ್ಕೊಂಡು ಥರನೂ ತಿನ್ಬೋದು. 1/4 ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ.
ಒಂದು ಅರ್ಧ ಈರುಳ್ಳಿ, ಹ್ಞೂ ಸೌತೆಕಾಯಿ, ಅದನ್ನು ಸಣ್ಣದಾಗಿ ಹೆಚ್ಕೊಂಡು, ಹೌದು ಅದನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈಗ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ನ ಸಣ್ಣದಾಗಿ ತುರ್ಕೊಂಡಿದ್ದೀರಾ? ತುರ್ಕೊಂಡಿದ್ದೀನಿ. ಹ್ಞೂ ಬೇಕು ಅಂದರೆ ನಮಗೆ ಒಂದು ಅರ್ಧ ಸ್ಪೂನು ಖಾರ ಪುಡಿ ಹಾಕ್ಕೋಬೋದು. ಇಷ್ಟೇ, ಇಷ್ಟು ಖಾರ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋದು. ಓಕೆ. ಹಾಕ್ಕೊಂಡು ಹೆಸರಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಓಕೆ. ಸಾಕು, 3 ಸ್ಪೂನ್ ಆದರೂ ಸಾಕು. 3 ಸ್ಪೂನ್ ಹಾಕ್ಕೊಂಡ್ರಿ? ಹೌದು. ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಕಲಿಸ್ತಾನೆ. ಕಲಿಸಿ ಇದನ್ನು, ಸೊ ಇದನ್ನು, ಈ ಮೊಸರು ಬಜ್ಜಿನ ನಾವು ಒಂಥರ ರೆಡಿ ಪಲ್ಯ ಇದ್ದಂಗಿದೆ. ಇದು ರೆಡಿ ಪಲ್ಯ ಇದ್ದಂಗಿದೆ. ಅನ್ನದ ಜೊತೆಗೆ ತಿನ್ಬೋದು. ಹೌದು, ಅನ್ನದ ಜೊತೆಗೆ, ಚಪಾತಿ ರೊಟ್ಟಿ ಎಲ್ಲದ್ರ ಜೊತೆಗೂ ಚೆನ್ನಾಗಿ ಬರುತ್ತೆ. ದೋಸೆ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು. ಸೊ ಇಷ್ಟು ಮಾಡ್ಕೊಂಡ್ರೆ ಮೊಸರು ಬಜ್ಜಿ ಇವಾಗ ರೆಡಿ ಆಗುತ್ತೆ. ಈಗ ಹೆಸರಿಟ್ಟು ಮಾಡಿಕೊಟ್ಟಿದ್ದೀನಿ. ಅನ್ನ ತುಪ್ಪ ಹಾಕ್ಕೊಂಡು ಈ ಪುಡಿ ಜೊತೆಲಿ ತಿನ್ನಪ್ಪ. ಓಕೆ. ಮತ್ತೆ ಮೊಸರು ಬಜ್ಜಿ ಮಾಡಿದ್ದೀನಿ ಹೆಸರಿಟ್ಟಿಂದೆ. ಅದು ಎಲ್ಲ ತರಕಾರಿ ಹಾಕಿ ಮಾಡಿದ್ದೀನಿ. ಅದನ್ನು ಅನ್ನನು ತಿಂದು ಅಂತ ಹೇಳ್ಬೇಕಾ? ಹೌದು. ಆಗ್ಲಮ್ಮ, ತುಂಬಾ ತುಂಬಾ ಧನ್ಯವಾದಗಳು ಅಮ್ಮ. ಇವತ್ತಿನ ಅಮ್ಮನ ಕೈರುಚಿ ಎನ್ನುವಂತಹ ಸಂಚಿಕೆಯಲ್ಲಿ ಹೆಸರಿಟ್ಟನ್ನು ಮಾಡಿಕೊಟ್ಟಿದ್ದಾರೆ. ಬನ್ನಿ, ಈಗ ಇದನ್ನು ನೋಡಿ ಎಷ್ಟು ಅದ್ಭುತವಾಗಿ ಬರೀ ಒಂದು ಹಿಟ್ಟು ಎಷ್ಟು ಬದಲಾವಣೆಯನ್ನು ಮಾಡಿದೆ. ಒಂದು ಚಟ್ನಿ ಪುಡಿ ಹೆಸರಿಟ್ಟನ್ನು ಮಾಡಿಕೊಟ್ರು, ಅದ್ರ ಜೊತೆಗೆ ಅದನ್ನೇ ಬಳಸ್ಬಿಟ್ಟು ಈ ವಿಶೇಷವಾದ ಮೊಸರು ಬಜ್ಜಿಯನ್ನು ಮಾಡಿದ್ದಾರೆ. ಮನೆಯಲ್ಲಿ ನಾವು ಬರೀ ಅನ್ನ ಮಾಡಿಕೊಂಡ್ರೆ ಸಾಕ್ರಿ. ಇದು ಏನು ಗೊತ್ತಾ, ಬರೀ ಮೊಸರು ಬಜ್ಜಿ ಮಾತ್ರ ಅಲ್ಲ, ರೆಡಿ ಪಲ್ಯ ಇದ್ದಂಗೆ. ಅಂತಂದರೆ ಸ್ವಲ್ಪ ತರಕಾರಿಗಳನ್ನು ಹೆಚ್ಚಿಕೊಂಡು, ಇಲ್ಲಿ ಇವರು ಕ್ಯಾರೆಟು ಮತ್ತು ಸೌತೆಕಾಯಿ ಈರುಳ್ಳಿನ ಬಳಸಿದ್ದಾರೆ. ನಾವು ಇದೇ ರೀತಿ ಹಸಿ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಈ ರೀತಿ ಮಾಡ್ಕೊಂಡ್ಬಿಟ್ರೆ ಚಪಾತಿ ರೊಟ್ಟಿಗೆ ತಿನ್ನುವಂಥ ಪಲ್ಯ ಕೂಡ ಥಟ್ಟನೆ ಸಿದ್ಧವಾಗಿಬಿಡುತ್ತೆ. ಬನ್ನಿ, ಈಗ ತಡ ಮಾಡ್ದೇನೆ ಹೆಸರಿಟ್ಟಿನ ರುಚಿ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ನಮಗೆ ಮೆಣಸಿನ ಘಾಟು ಸಿಗುತ್ತೆ. ತುಂಬಾ ರುಚಿಯಾಗಿದೆ ಈ ಒಂದು ಚಟ್ನಿ ಪುಡಿ. ಮತ್ತು ಏನು ಹೆಸರು ಕಾಳನ್ನು ಹಾಕಿದಾರಲ್ವ, ಹೆಸರು ಕಾಳಿನ ಒಂದು ಫ್ಲೇವರು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಮೆಣಸು ಹಾಕಿದ್ದಾರೆ, ಹಾಗೆಯೇ ಜೀರಿಗೆ ಹಾಕಿದ್ದಾರೆ. ಮೆಣಸು ಜೀರಿಗೆ, ಮೆಣಸು ಗಂಟ್ಲಿಗೆ ತುಂಬಾ ಒಳ್ಳೆಯದು. ಹೀಟು ಅಂತ ಅನಿಸಿದ್ರು ಕೂಡ ಜೀರಿಗೆ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಮತ್ತು ಉದ್ದಿನ ಬೇಳೆಯನ್ನು ಕೂಡ ಇವರು ಬಳಸಿರೋದು ಗೊತ್ತಾಗ್ತಾ ಇದೆ. ತುಂಬಾ ರುಚಿಯಾಗಿದೆ ಈ ಒಂದು ಚಟ್ನಿ ಪುಡಿ. ಬನ್ನಿ, ಈಗ ಮುಂದುವರೆದು ಸ್ವಲ್ಪ ಅನ್ನ ಕೊಟ್ಟಿದ್ದಾರಲ್ವ, ಸ್ವಲ್ಪ ತುಪ್ಪ ಹಾಕ್ಕೊಂಡು ಅನ್ನಕ್ಕೆ, ಹಾಗೆಯೇ ಈ ಹೆಸರಿಟ್ಟನ್ನು ಈ ಥರ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ತಿಂದು ನೋಡೋಣ. ಹೆಸರಿಟ್ಟು ಯಾವ ರೀತಿಯ ರುಚಿ ಕೊಡುತ್ತೆ ಅನ್ನದ ಜೊತೆಗೆ ಅಂತ ಹೇಳ್ತೀನಿ ತಮಗೆ. ತುಂಬಾ ಅದ್ಭುತವಾದಂತಹ ಒಂದು ರುಚಿಯನ್ನು ಕೊಡ್ತಾ ಇದೆ. ಅನ್ನ ತುಪ್ಪ ಈ ರೀತಿ ಹೆಸರಿಟ್ಟನ್ನು ಕಲಿಸ್ಕೊಂಡು ತಿಂತಾ ಇದ್ದರೆ ಚೆನ್ನಾಗಿ ಊಟ ಮಾಡಬಹುದು. ಊಟ ಚೆನ್ನಾಗಿ ಮಾಡ್ತಾ ಇಲ್ಲ ನಿಮ್ಮ ಮಕ್ಕಳು ಅಂತಂದರೆ ಈ ರೀತಿ ಒಂದು ಚಟ್ನಿ ಪುಡಿಯನ್ನು ಮಾಡ್ಕೊಳ್ಳಿ. ಹೆಸರಿಟ್ಟಿದ್ಬಿಟ್ರೆ ಹೊಟ್ಟೆ ತುಂಬ ಅನ್ನ ಊಟ ಮಾಡ್ತಾರೆ. ತುಂಬಾ ಅದ್ಭುತವಾಗಿದೆ ಹೆಸರಿಟ್ಟಿನ ರುಚಿ. ಅನ್ನದ ಜೊತೆಗೆ ತುಪ್ಪ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಅದ್ಭುತವಾಗಿರುತ್ತೆ ಇದರ ರುಚಿ. ಬನ್ನಿ, ಈಗ ಈ ಹೆಸರಿಟ್ಟಿನ ಈ ಮೊಸರು ಬಜ್ಜಿಯನ್ನು ಏನು ಮಾಡಿಕೊಟ್ಟಿದ್ದಾರೋ ಅದರ ರುಚಿಯನ್ನು ತಿಂದುಬಿಟ್ಟು ತಮಗೆ ತಿಳಿಸ್ತೀನಿ. ಮೊಸರಿನ ಜೊತೆಗೆ ಹಾಗೆಯೇ ಇವ್ರು ಹಾಕಿರುವಂತಹ ಹಸಿ ತರಕಾರಿಗಳ ಜೊತೆಗೆ ಬೆರೆತು ಹೆಸರಿಟ್ಟು ಇಲ್ಲಿ ಒಳ್ಳೆ ರುಚಿ ಕೊಡ್ತಾ ಇದೆ. ಮತ್ತು ತುಂಬಾ ವಿಶೇಷವಾದಂತಹ ಒಂದು ಮೊಸರು ಬಜ್ಜಿ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಬನ್ನಿ, ಈಗ ಈ ಮೊಸರು ಬಜ್ಜಿಯನ್ನು ಸ್ವಲ್ಪ ಅನ್ನದ ಜೊತೆ ಕಲಿಸ್ಕೊಂಡು ತಿಂದು ಇದು ಯಾವ ರೀತಿ ರುಚಿಸುತ್ತೆ ಅಂತ ತಮಗೆ ತಿಳಿಸ್ಬಿಡ್ತೀನಿ. ಆ ಎಲ್ಲ ತರಕಾರಿಗಳು, ವಿಶೇಷವಾಗಿ ಸೌತೆಕಾಯಿ, ಕ್ಯಾರೆಟು, ಈ
ಮೊಸರಿನ ಜೊತೆಗೆ ಬೆರೆತು ಹಾಗೆಯೇ ಹೆಸರು ಹಿಟ್ಟಿನ ಈ ಫ್ಲೇವರ್ ಜೊತೆಗೆ ತುಂಬಾ ಒಳ್ಳೆ ಅದ್ಭುತವಾದ ರುಚಿಯನ್ನು ಕೊಡ್ತಾ ಇದೆ. ಒಂದು ಈ ರೀತಿಯ ಈ ಚಟ್ನಿ ಪುಡಿ ಇಷ್ಟೆಲ್ಲ ಬದಲಾವಣೆಯನ್ನು ಮಾಡುತ್ತೆ ಮನೆಯಲ್ಲಿದ್ದುಬಿಟ್ರೆ ಅಲ್ವಾ ವೀಕ್ಷಕರೇ. ನೀವು ಕೂಡ ಇದನ್ನು ಟ್ರೈ ಮಾಡಿಬಿಟ್ಟು ನೋಡಿ. ಇದು ಅತ್ಯಂತ ಆರೋಗ್ಯಕರವಾದಂತಹ ಒಂದು ಚಟ್ನಿ ಪುಡಿ. ಈ ರೀತಿಯ ಚಟ್ನಿ ಪುಡಿಗಳನ್ನು ನಿರಂತರವಾಗಿ ನಮ್ಮ ಡಯಟ್ನಲ್ಲಿ ನಾವು ಬಳಸ್ತಾ ಹೋದರೆ ನಮ್ಮ ಆರೋಗ್ಯಕ್ಕೆ ಅದು ತುಂಬಾ ಒಳ್ಳೆಯದು. ಈ ಕಾಳುಗಳಿದೆಯಲ್ಲ, ವಿಶೇಷವಾಗಿ ಹೆಸರು ಕಾಳು ಮೂಳೆಗಳಿಗೆ ಬಲವನ್ನು ಕೊಡುತ್ತೆ. ವೀಕ್ಷಕರೇ, ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ನಮ್ಮ ಪಾರಂಪರಿಕ ಅತ್ಯದ್ಭುತವಾದಂತಹ ಖಾದ್ಯಗಳನ್ನು ನಾವು ನಮ್ಮ ವಿಶಿಷ್ಟ ರುಚಿ ವಾಹಿನಿಯ ಮೂಲಕ ಪರಿಚಯಿಸ್ತಾ ಹೋಗ್ತೇವೆ. ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.